ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ತತ್ರ ತತ್ರ ಸ್ಥಿತೋ ವಿಷ್ಣುಃ ತತ್ತಃ ಶಕ್ತಿ ಪ್ರಬೋದಯನ್ ಏಕ ಏವ ಮಹಾಶಕ್ತಿಃ ಕುರುತೆ ಸರ್ವಮಂಜಸಾ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜುಹ್ವಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಭವಂತಶ್ಚ ಪ್ರಪನ್ನೋಹಂ ಭವಂತಶ್ಚ ಕೃಪಾಲವಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಸಾಧಿತಾಖಿಲ ಸತ್ತತ್ವಂ ಬಾಧಿತಾಖಿಲ ದುರ್ಮತಂ ಬೋಧಿತಾಖಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ವಿದೋಷಭಾಶ್ಚಿಂತಿತ ಸನ್ಮನೋರಥ ಪ್ರದಸ್ಸುಧಿ ಮಂಡನ ಮಂಡನಾಯಿತಃ ಸದಾ ಮಮ ಅಜ್ಞಾನ ತಮೋ ವಿನಾಶಕಃ ಶ್ರುತೀಶ ಚಿಂತಾಮಣಿರಸ್ತು ಭೂತಿದಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯನಾಥ ಗುರುಪಾತು ಯೋಧೀರೋ ನವಚಂದ್ರಿಕಾಂ ನವಾಮೃತಗದಾತೀರ್ಥ ತಾಂಡವಾನಿ ವಚೀಕೃಪತ್. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಸತ್ಯ ಪ್ರಮೋದ ಸಂಜಾತಂ ವಿದ್ವತ್ ಕುಮುದ ಬಾಂಧವಾನ್ ಹಿತೋಪದೇಶಕರ್ತಾರಂ ಸತ್ಯಾತ್ಮಾನಂ ಯತಿಂ ಭಜೆ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣೋ ಪದಶ್ರಿತ್ ಗೋವ್ರಾತೈ ಸ್ವಾಂತಧ್ವಾಂತ ನಿವಾರಕಃ ಶ್ರೀ ಸತ್ಯಸಂಧ ಸೂರ್ಯೋಯಂ ಭಾಸತಾಂ ನೋ ಹೃದಂಬರೇ. ಹಿಂದಿನ ಚಿಂತನೆಯಲ್ಲಿ ದಶಾವತಾರ ಸ್ವರೂಪಿಯಾದ ಪರಮಾತ್ಮ ತನ್ನ ಅವತಾರಗಳಿಂದ ತನಗೇನೂ ಫಲಗಳು ಇಲ್ಲದೇ ಇದ್ದರೂ ಕೇವಲ ಆ ಎಲ್ಲ ಅವತಾರಗಳ ಹಿನ್ನೆಲೆಯಲ್ಲಿ ಭಗವದ್ಭಕ್ತರ ಉದ್ಧಾರವೇ ಪ್ರಧಾನ ಉದ್ದೇಶ ಎಂದು ತಿಳಿದ ಆ ನಾರಾಯಣ, ಭಾರ್ಗವ ಸ್ವರೂಪಿಯಾದ ನಾರಾಯಣ, ರಾಮಸ್ವರೂಪಿಯಾದ ನಾರಾಯಣ ಸಂಸಾರದ ತಾಪವನ್ನು ಶಮನ ಮಾಡಲಿ, ಶುದ್ಧವಾದ ಜ್ಞಾನವನ್ನು ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಪ್ರಕೃತ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡುವಾಗ ದಾಸರ ಒಂದು ಮಾತು ಇದೆ. ಎನಗೂ ಆಣೆ ರಂಗ ನಿನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೂ ಭಕ್ತರಾಣೆ. ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ಸ್ವಾಮಿ, ನಿನ್ನ ಭಕುತರ ದರ್ಶನಕ್ಕೆ ಬಂದೆ. ದೇವರನ್ನು ನಾವು ಎಷ್ಟು ಉಪಾಸನೆ ಮಾಡ್ತೇವೋ ಅದು ಒಂದೊಟ್ಟಿಗೆ ಇರಲಿ. ದೇವರಿಗೆ ಅತೀ ಪ್ರೀತಿಯಾಗುವುದು ಅಂದರೆ ದೇವರ ಭಕ್ತರ ಪ್ರೀತಿಯನ್ನು ಮಾಡುವುದರಿಂದ. ಆ ಭಕ್ತರಲ್ಲಿ ನಾವು ನಿರ್ವ್ಯಾಜವಾಗಿ ಭಕ್ತಿಯನ್ನು ಮಾಡಿ ನಿನ್ನ ಪರಮಾತ್ಮ ನಿನ್ನ ಸ್ವಾಮಿಯನ್ನು ನಮ್ಮ ಮೇಲೆ ಅನುಗ್ರಹವನ್ನು ಮಾಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುವುದರಿಂದ ಪರಮಾತ್ಮನಿಗೆ ಅತಿ ಪ್ರೀತಿ ಆಗ್ತದಂತೆ. ಆ ಅರ್ಥದಲ್ಲಿ
ದೇವರನ್ನ ನಿಂದಾಸ್ತುತಿ ಅಂತ ಕರೀತಾರೆ. ಈಗ ಸಾಮಾನ್ಯ ನಮಗನಿಸ್ತದೆ ನೋಡಿ, ಇಷ್ಟೊತ್ತಿನವರೆಗೆ ನಾನು ಕೆಲಸ ಮಾಡಿದ್ದೇನೆ, ಮತ್ತ್ಯಾಕೆ ಕೆಲಸ ಮಾಡೋದು? ಒಂದು ನೌಕರಿಗೋ ಒಂದು ಕೆಲಸಕ್ಕೋ ಹೋಗಿರ್ತೇವೆ. ಕೆಲಸಕ್ಕೆ ಹೋದ ಮೇಲೆ ಇಷ್ಟೆಲ್ಲ ನಾನು ಮಾಡಿದ್ದೇನೆ, ಮತ್ತ್ಯಾಕೆ ಇನ್ನು ನಾನು ಎಕ್ಸ್ಟ್ರಾ, ಇನ್ನೂ ಸ್ವಲ್ಪ ತಡ ಆಗಿ ಯಾಕೆ ಮಾಡಬೇಕು, ನಾನು ಇನ್ನೂ ಹೆಚ್ಚಾಗಿ ಯಾಕೆ ಮಾಡಬೇಕು ಅಂತ ನಮಗೆ ಅನಿಸುವಂತೆ ಇದೆಲ್ಲ ಪರಮಾತ್ಮನಿಗೂ ಉಂಟಾ? ಇವನಿಗೆ ಇಷ್ಟು ಅನುಗ್ರಹವನ್ನು ಮಾಡಿದ್ದೇನೆ, ಸಾಕಿನ್ನು ಈ ಹೆಚ್ಚಿನ ಅನುಗ್ರಹ ಇವನಿಗೆ ಯಾಕೆ ಮಾಡಬೇಕು ಎಂದಾದರೂ ಪರಮಾತ್ಮ ನಮ್ಮ ಮೇಲೆ ಎಣಿಸ್ತಾನ? ಆ ರೀತಿಯಾಗಿ ಗಟ್ಟಿಯಾಗಿ ತಿಳಿದುಕೊಳ್ಳಿ ಒಂದು ಮಾತು, ನಮಗೆ ಸುಖ ಬರಲಿ ನಮಗೆ ದುಃಖ ಬರಲಿ, ಸುಖ ದುಃಖಗಳು ಕೊಡುವವರು ಇನ್ನೊಬ್ಬರು ಯಾರೂ ಇಲ್ಲ. ನಮಗೆ ಹುಟ್ಟುವ ಸುಖ, ನಮಗೆ ಆಗುವ ದುಃಖಕ್ಕೆ ಪ್ರಧಾನ ಕಾರಣಗಳು ನಾವೇ. ಅಂತೆಯೇ ರಾಮಾಯಣದಲ್ಲಿ ರಾಮಚಂದ್ರ ಹೇಳ್ತಾನೆ, ಸುಖಸ್ಯ ದುಃಖಸ್ಯ ನ ಕೋಪಿ ದಾತ. ಸುಖ ಆಗಬೇಕು ದುಃಖ ಆಗಬೇಕು ಅಂದರೆ ಅವುಗಳೆಲ್ಲದರ ಭಾರ ನಿಂತದ್ದು ನಾವು ಮಾಡುವ ಕರ್ಮಗಳಲ್ಲಿ. ಪ್ರಾಮಾಣಿಕವಾದ ಕರ್ಮಗಳನ್ನು ಮಾಡಿ, ಪ್ರಾಮಾಣಿಕವಾದಂತಹ ಸಂಕಲ್ಪಗಳನ್ನು ಮಾಡಿ, ಪ್ರಾಮಾಣಿಕವಾಗಿ ಪರಮಾತ್ಮನಲ್ಲಿ ನಾವು ಸಮರ್ಪಿಸದ್ದೇ ಆದಲ್ಲಿ, ನಾಹಂಕರ್ತ ಹರಿಕರ್ತ ಎನ್ನುವ ಭಾವನೆಯಿಂದ ನಮ್ಮ ಕರ್ಮಗಳನ್ನು ನಾವು ಸಮರ್ಪಣೆ ಮಾಡಿದ್ದೇ ಆದಲ್ಲಿ ನಮಗ್ಯಾಕೆ ಆ ರೀತಿಯಾದಂತಹ ಕಷ್ಟಗಳು ಬರಲಿಕ್ಕೆ ಸಾಧ್ಯ? ಪರಮಾತ್ಮ ಹಿಂದೆ ಅನೇಕ ಜನರನ್ನು ಹೇಗೆ ಅನುಗ್ರಹವನ್ನು ಮಾಡಿದ್ದಿ, ಅವರೆಲ್ಲರಿಗೂ ಮಾಡಿದ ಅನುಗ್ರಹದಂತೆ ನನಗೂ ಅನುಗ್ರಹವನ್ನು ಮಾಡು. ಅಂತೆಯೇ ನೀನು ಅಜಿತ ಅಂತ ಲೋಕದಲ್ಲಿ ಪ್ರಸಿದ್ಧಿ. ಅಜಿತನಾಮಕನಾದ ಪರಮಾತ್ಮ, ಗರುಡ ವಾಹನನಾದಂತಹ ಪರಮಾತ್ಮ, ನಿನ್ನನ್ನು ಉಪಾಸನೆ ಮಾಡಿದ ನಿನ್ನನ್ನು ಬಿಟ್ಟು ಇನ್ನೊಂದು ವಸ್ತುವೇ ಗೊತ್ತಿರದ ನನ್ನನ್ನು ನಿನ್ನವಾಂತನಿಸಿಕೋ, ಅನುಗ್ರಹವನ್ನು ಮಾಡು ಅನ್ನುವ ಅರ್ಥದಲ್ಲಿ ಈ ಚಿಂತನೆಯನ್ನು ನಮಗೆ ತಿಳಿಸ್ತಾರೆ. ದ್ವಿಪಾದಿಪಮಪಾಪುರಾಜಿತ ವಿಪಾಸನೇತಿ ತ್ವರಃ ಕೃಪಾಪರವಶಸ್ತಥಾ ದೃಪದ ಜಾಮುಪಾಸದ್ವ್ರಜಂ ಕ್ಷಪಾಚರ ವಿಪಾಟನೆ ಪಟುಮಪಾಸ್ತದೋಷಂ ವಯಂ ಹ್ಯಪಾವೃತಮುಪಾಸ್ಮಹೇ ವಿಷಯಲೋಲುಪಾನಾಪ್ಯವ. ಹೇ ಪರಮಾತ್ಮ, ನೀ ಎಂಥವ ಗೊತ್ತಾ? ದ್ವಿಪಾಧಿಪ ಅಪ ಶಬ್ದ ಎಷ್ಟು ಚಂದ ನೋಡಿ. ದ್ವಿಪಾಧಿಪ ಮಪ ಪುರ ಅಜಿತ ವಿಪಾಸನಃ ಅತಿ ತ್ವರಃ ಅತಿತ್ವರಃ ಕೃಪಾ ಪರವಶಃ ತಥಾ ದೃಪದಜಾಂ ಉಪಾಸತ್ ವ್ರಜಂ ಕ್ಷಪಾಚರ ವಿಪಾಟನೆ ಪಟುಂ ಅಪಾಸ್ತದೋಷಂ ವಯಂ ಹಿ ಅಪಾವೃತಂ ಉಪಾಸ್ಮಹೆ ವಿಷಯಲೋಲುಪಾನಾಪಿ ಅವ. ಇಲ್ಲಿ ಚಿಂತನೆಯನ್ನು ಮಾಡುವಾಗ ಹೇ ಅಜಿತ, ಪರಮಾತ್ಮ ಇವನು ಅಜಿತ ನಾಮಕನಾಗಿ ಬಂದ. ಹಿಂದಿನ ಚಿಂತನೆಯಲ್ಲಿ ಕೇಳುವಾಗ ಸಮುದ್ರ ಮಥನದ ಉಲ್ಲೇಖ ನೀವು ಕೇಳಿದಿರಿ. ಆ ಸಮುದ್ರದ ಮಥನ ಮಾಡುವ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಆ ಮಥನ ಮಾಡಿ 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 ಆಯಾಸಗೊಂಡು ಮಥನ ಮಾಡುವುದಕ್ಕೆ ಹುಮ್ಮಸ್ಸೇ ಇಲ್ಲದ ಹಾಗೆ ಎಲ್ಲರೂ ನಿತ್ರಾಣರಾಗಿ ಬಿದ್ದಾಗ ದೇವತೆಗಳಲ್ಲಿ ದಾನವರಲ್ಲಿ ಪರಮಾತ್ಮ ತನ್ನ ಒಂದೊಂದು ರೂಪಗಳನ್ನು ಇಟ್ಟು ಅವರೆಲ್ಲರೂ ಆ ಸಮುದ್ರ ಮಥನವನ್ನು ಮಾಡಿ ಅಮೃತವನ್ನು ಪಡೆಯಬೇಕು ಅನ್ನುವುದೇ ಪರಮಾತ್ಮನ ಉದ್ದೇಶ. ಇದೆಲ್ಲ ಪ್ರೇರಣೆ ಮಾಡಿದವನು ಅವನೇ, ಪ್ರೇರಕನು ಅವನೇ, ಅವರಲ್ಲೆಲ್ಲರಲ್ಲಿ ನಿಂತು ಮಾಡಿಸುವವನು ಅವನೇ. ಅಂಥ ಎಲ್ಲ ದೇವಾನುದೇವತೆಗಳಲ್ಲಿ ಇದ್ದು ಆ ಸಮುದ್ರ ಮಥನ ಕಾರ್ಯವನ್ನು ಸೋಲಿಲ್ಲದಂತೆ ಮಾಡಿದವ ಪರಮಾತ್ಮ ನೀನು ಅಜಿತ. ವಿಪಾಸನ, ವಿಪಾಸನ ವಿ ಅಂದರೆ ಆಕಾಶ, ಆಕಾಶಕ್ಕೆ ಪತಿಯಾದವನು ಗರುಡ, ಗರುಡನನ್ನೇ ಆಸನನನ್ನಾಗಿ ಮಾಡಿಕೊಂಡವ ವಿಪಾಸನ ಗರುಡ ವಾಹನ. ತ್ವಂ ಕೃಪಾ ಪರವಶಃ ಸನ್,
ನೀನು ಭಕ್ತರ ಮೇಲೆ ಮಾಡಿದ ಆ ಕೃಪಾ, ನೀನು ನಿನ್ನ ಭಕ್ತರ ಮೇಲೆ ಮಾಡಿದಂತಹ ಆ ಕಾರುಣ್ಯವನ್ನು ನೋಡಿದರೆ ಒಂದು ಕ್ಷಣ ಆಶ್ಚರ್ಯವಾಗ್ತದೆ. ನೀನು ಭಕ್ತರ ಮೇಲೆ ಅನುಗ್ರಹವನ್ನು ಮಾಡುವಾಗ ಅವನು ಎಂಥವ, ಅವನು ಮನುಷ್ಯನೋ ಪ್ರಾಣಿಯೋ ಮತ್ತೊಂದೋ ಮಗದೊಂದೋ ಯಾವುದನ್ನು ನೋಡುವುದಿಲ್ಲ. ನೀನು ಕೇವಲ ನೋಡುವುದು ಅವನಲ್ಲಿ ಇರುವ ಪ್ರಾಮಾಣಿಕವಾದ ಭಕ್ತಿ. ತಲ್ಲಣಿಸದಿರು ಕಂಡೆಪಾಳು ಮನವೇ, ಬೆಟ್ಟದ ತುದಿಯೊಳಗೆ ನೀರಲ್ಲಿ ಇರುವ ಕಪ್ಪೆಗೆ ಆಹಾರವನ್ನಿಟ್ಟವರು ಯಾರೋ? ಪರಮಾತ್ಮನ ಕರ್ತೃತ್ವ ಶಕ್ತಿ, ಪರಮಾತ್ಮನ ಭಕ್ತಾನುಗ್ರಹ ಸಾಮರ್ಥ್ಯ ಎಂಥದ್ದು ನೋಡಿ. ಒಂದು ದೊಡ್ಡ ಬೆಟ್ಟವಿದೆ, ಆ ಬೆಟ್ಟದಲ್ಲಿ ಎಂದೋ ಒಮ್ಮೆ ಮಳೆ ಆಗಿದೆ. ಆ ಮಳೆಯ ಪ್ರಭಾವದಿಂದ ಬೆಟ್ಟದ ಮೇಲೆ ಒಂದು ಸ್ವಲ್ಪ ನೀರು ನಿಂತಿದೆ, ನೀರೊಳಗೊಂದು ಸಣ್ಣ ಕಪ್ಪೆ ಇದೆ. ಆ ಕಪ್ಪೆಯೂ ಬದುಕುವಂತೆ ಆ ಆಹಾರವನ್ನು ಕೊಟ್ಟು ರಕ್ಷಣೆ ಮಾಡಿದವನೂ ಪರಮಾತ್ಮ. ದೊಡ್ಡದಾದ ಮನೆ ಇದೆ, ಮನೆಯಲ್ಲಿ ಕೈಗೊಬ್ಬರು ಕಾಳಿಗೊಬ್ಬರು ಆಳುಗಳಿದ್ದಾರೆ. ಅಂತಹ ಮನೆಯೊಳಗಿರುವ ಮನುಷ್ಯರಿಗೂ ಆಹಾರವನ್ನು ಕೊಟ್ಟವನೂ ಪರಮಾತ್ಮನೇ. ಎಳ್ಳು ಮೊನೆಯ ಮುಳ್ಳು ಕೊನೆಯ ಟೊಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ಠಾವಿನಲ್ಲಿ ಲಕುಮಿ ನಲ್ಲನಿದ್ದಾನೆ, ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯ್ಯನಿದ್ದಾನೆ ಅನ್ನುವ ಪರಮಾತ್ಮನ ಚಿಂತನೆ ಏನಿದೆ ನೋಡಿ. ಇದನ್ನೇ ಭಾಗವತ ಹೇಳಿದ್ದು ವ್ಯಾಪ್ತೋಪಾಸನೆ ಅಂತ ಹೇಳಿ. ಅಂತಹ ಗಜರಾಜನನ್ನ ಅನುಗ್ರಹ ಮಾಡಿದ. ತಥಾ ಅದೇ ರೀತಿಯಾಗಿ ದ್ರೌಪದೀ ದೇವಿಯನ್ನು ಅಕ್ಷಯ ವಸ್ತ್ರವನ್ನು ಕೊಟ್ಟು ಅನುಗ್ರಹ ಮಾಡಿದ ಪರಮಾತ್ಮ. ಕ್ಷಪಾಚರಿತ ವಿಪಾಟನೆ, ಕ್ಷಪಾಚರಿತ ರಾತ್ರಿ ಸಂಚಾರ ಮಾಡುವ ನಿಶಾಚರರು ಅರ್ಥಾತ್ ರಾಕ್ಷಸರು, ಅರ್ಥಾತ್ ದೇವರ ಬ್ರಾಹ್ಮಣರ ಮಾಡುವ ಕರ್ಮಗಳಿಗೆ ವಿಘ್ನವನ್ನು ಕೊಡುವ ಆ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿದ. ಹೇ ಅಪಾಸ್ತ ದೋಷಂ, ದೋಷರಹಿತನಾದ, ಅಂತೆಯೇ ಅಚ್ಯುತ ಎಂದು ಹೆಸರಿಸಿಕೊಂಡ ಹೇ ನಾರಾಯಣ, ತ್ವಾಂ ಉಪಾಸ್ಮಹೆ, ನಿನ್ನನ್ನು ಉಪಾಸನೆ ಮಾಡ್ತೇನೆ, ನಿನ್ನ ಪಾದಾರವಿಂದಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಏನು? ನನಗೆ ಎಲ್ಲ ವಿಷಯ ಲೋಲುಪತೆಯಿಂದ ದೂರ ಮಾಡು, ನಿನ್ನ ಚಿಂತನೆ ನಿನ್ನ ನಾಮಸ್ಮರಣೆ ನನ್ನ ನಾಲಿಗೆಗೆ ಒದಗಿಸು ಅಂತ ಈ ಚಿಂತನೆಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಮುಂದೆ ಪರಮಾತ್ಮ, ನೀನು ನನ್ನನ್ನು ರಕ್ಷಣೆ ಮಾಡ್ತಿ, ಇದು ನನಗೆ ಗಟ್ಟಿ ಧೈರ್ಯ ಇದೆ. ನೀನು ನನ್ನನ್ನು ರಕ್ಷಣೆ ಮಾಡ್ತಿ, ಯಾಕೆ? ನೀನು ಸೃಷ್ಟಿ ಮಾಡಿದ್ದಿ, ಅಂತೆ ನನ್ನನ್ನು ರಕ್ಷಣೆ ಮಾಡುವವ. ಆದರೆ ರಕ್ಷಣೆ ಮಾಡ್ತಿ, ಇದು ನಿಜ. ಆ ರಕ್ಷಣೆ ಮಾಡುವಾಗ ವೃಥಾ ಜೀವನ ಆಗದಂತೆ ನನ್ನನ್ನು ರಕ್ಷಣೆ ಮಾಡು ಸಾಕು. ಬುದ್ಧಿ ಇದ್ದ, ವಿವೇಕ ಇದ್ದ, ಏನು ಈ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಿ, ಈ ಮನುಷ್ಯ ಜನ್ಮ ನೀನು ಕೊಟ್ಟದ್ದೇ ಸಾಧನೆ ಮಾಡೋದಕ್ಕಾಗಿ. ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧುಪ್ರಿಯನೇ, ದಾಸರ ಮಾತಿದೆ. ಈ ಸಾಧನ ಶರೀರವನ್ನು ನೀ ಏನು ಕೊಟ್ಟಿದ್ದಿ, ಇದು ವ್ಯರ್ಥವಾಗಿ ಕಳೆದೆ ಅನ್ನುವುದಾಗಬಾರದು. ಸಾಮಾನ್ಯವಾಗಿ ಯಾವಾಗಲೂ ನನ್ನದೊಂದು ಧೋರಣೆ, ಜೀವನದಲ್ಲಿ ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತೇವೆ, ಬರ್ತ್ಡೇ ಸೆಲೆಬ್ರೇಷನ್ ಅನ್ನು ಮಾಡಿಕೊಳ್ಳುತ್ತೇವೆ. ನನಗಿಷ್ಟು ವರ್ಷ ಆಯಿತು ಅಂತ ನಾವು ನಮ್ಮ ಜೀವನದಲ್ಲಿ ನಮ್ಮ ಜನ್ಮದಿನವನ್ನು ಆಚರಣೆ ಮಾಡಿಕೊಳ್ಳುತ್ತೇವೆ. ಏನು ಪ್ರಾರಬ್ಧ ನೋಡಿ, ಜನ್ಮದಿನ ಆಚರಣೆ ಮಾಡಿಕೊಳ್ಳುತ್ತೇವೇನೋ ನಿಜ, ಇಷ್ಟು ವರ್ಷ ಮುಗಿದು ಇಷ್ಟನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇನೆ ಅಂತ ಹೇಳಿ ಆಚರಣೆ ಮಾಡಿಕೊಳ್ಳುತ್ತೇನೆ. ಬ್ರಾಹ್ಮಣರಿಗೆ ಕೊಡೋದಕ್ಕೆ 10 ರೂಪಾಯಿಯ ದಕ್ಷಿಣೆ ಕೊಡಬೇಕು ಅಂತಾದರೆ ಕೈ ಮುಂದೆ ಬರುವುದಿಲ್ಲ. ಇಂತಹ ಕ್ಷುಲ್ಲಕಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಾವು ಜನ್ಮದಿನವನ್ನು ಆಚರಣೆ ಮಾಡ್ತೇವೆ. ಆ ಜನ್ಮದಿನ ಬಂದಾಗ ಅದನ್ನು ಆಚರಣೆ ಮಾಡುವಾಗ ಒಮ್ಮಾದರೂ ನಾವು ವಿಚಾರ ಮಾಡಿದ್ದೇವಾ? ನನ್ನ ಜೀವನದಲ್ಲಿ 1 ವರ್ಷ ಕಳಿತು, ಆ 1 ವರ್ಷದಲ್ಲಿ ನಾನು ಎಷ್ಟು ಬಾರಿ ಸಂಧ್ಯಾವಂದನೆ ಮಾಡಿದೆ, ಗಾಯತ್ರಿ ಮಾಡಿದೆ, ದೇವರ ಸನ್ನಿಧಾನಕ್ಕೆ ಹೋದೆ, ಪ್ರದಕ್ಷಿಣೆ ಹಾಕಿದೆ, ಪಾರಾಯಣ ಮಾಡಿದೆ, ಇಷ್ಟೆಲ್ಲ ಮಾಡಿದ ಪರಮಾತ್ಮನನ್ನು ನಾನು ನೆನೆಸಿದೆ ಅಂತ ಹೇಳಿ. ಅಹರ್ನಿಶವಾಗಿ ನನ್ನನ್ನೇ ರಕ್ಷಣೆ ಮಾಡಿ ಕಾಯ್ತಾ ಇರುವ ಪರಮಾತ್ಮ
ಎಷ್ಟು ಅಭದ್ರವಾದ ಕಾಲ ಇದೆ ಇದು. ಇಂತಹ ಅಭದ್ರವಾದ ಕಾಲದಲ್ಲಿ ಏನು ವಿಚಿತ್ರ ನಡೆದಿದೆ ಗೊತ್ತಾ? ಇಷ್ಟು ದಿನ ಕೇಳ್ತಿದ್ವಿ, 50 ವರ್ಷ 40 ವರ್ಷದವರೆಗೆ ಇದ್ದಕ್ಕಿದ್ದಾಗೆ ಹಾರ್ಟ್ ಬರ್ತದೆ, ಕೂತಲ್ಲಿಯೇ ತೀರಿ ಹೋಗ್ತಾನೆ ಅಂತ. ಇನ್ನೂ ಘೋರ, 2-3 ವರ್ಷದ ಮಕ್ಕಳು ಆಟ ಆಡ್ತಾ ಅಲ್ಲೇ ಕಣ್ಣು ಮುಚ್ಚುತ್ತಾರೆ, ಸತ್ತು ಹೋಗ್ತಾರೆ. ಊಟ ಮಾಡ್ತಾ ಅಲ್ಲೇ ಸತ್ತು ಹೋಗ್ತಾರೆ. ಅಷ್ಟು ಚಿಕ್ಕ ವಯಸ್ಸಿನ ಮಕ್ಕಳಿಗೂ ಇವತ್ತು ಈ ಹಾರ್ಟ್ ಅಟ್ಯಾಕೋ ಕಾರ್ಡಿಯಾಕೋ ಇವೆಲ್ಲ ಬಂದು ಅಭದ್ರವಾಗಿ ನಾವು ಜೀವನ ನಡೆಸ್ತಾ ಇದ್ದೇವೆ. ಯಾವಾಗ ಹೋಗ್ತೇವೋ ನಮಗೆ ಗೊತ್ತಿಲ್ಲ. ಇಂತಹ ಅಭದ್ರವಾದ ಜೀವನದಲ್ಲಿ ನಿನ್ನನ್ನು ಒಮ್ಮೆಯಾದರೂ ನೆನೆಸುವಂತಹ ಬುದ್ಧಿ ಕೊಡು ನನಗೆ. ಆ ಸೆಲೆಬ್ರೇಷನ್ಗಳಲ್ಲಿ, ಆ ಒಂದು ಉತ್ಸಾಹದಲ್ಲಿ ನಾವು ನಮ್ಮನ್ನೇ ನಾವು ನಿಂತು, ಕನ್ನಡಿಯ ಮುಂದೆ ನಿಂತು ನಾವು ಪ್ರಶ್ನೆ ಮಾಡಬೇಕಾಗಿದೆ. ನನ್ನ ಜೀವನದ ಕಳೆದ ಹೋದ ವರ್ಷದಲ್ಲಿ ನಾನು ಏನು ಸಾಧನೆ ಮಾಡಿದೆ, ಎಷ್ಟು ಬಾರಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದೆ, ಎಷ್ಟು ಬಾರಿ ಪ್ರದಕ್ಷಿಣೆ ಹಾಕಿದೆ, ನಾವು ವಿಚಾರ ಮಾಡಬೇಕಾದ. ಸಾಧನರಹಿತವಾಗಿ ಏನೋ ಗಾಳಿ ಹೋದಂತೆ ಜೀವನ ನಡೆಸ್ತಾ ಇದ್ದೇವೆ. ಒಮ್ಮೆ ಸಮಯ ಕಳೀತು ಅಂತಾದರೆ ಸಮಯ ಇನ್ನೊಮ್ಮೆ ಜೀವನದಲ್ಲಿ ಬರುವುದಿಲ್ಲ. ಇದ್ದಾಗ ಸಾಧನೆಯನ್ನು ಮಾಡೋಣ, ಸಾಧನೆ ಮಾಡಿ ಪರಮಾತ್ಮನನ್ನು ಮೆಚ್ಚಿಸೋಣ, ಜೀವನದ ಸಾರ್ಥಕತೆಯನ್ನು ಮಾಡಿಕೊಳ್ಳೋಣ ಅನ್ನುವ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ. ಮಯಾ ಕಿಮಪಿ ಸಾಧನಂ ನ ಕೃತಮೀಶ ವಿತ್ತಾರ್ಜನೆ ಸದಾರತಿ ಮತಾರಮಾರಮಣ ಸತ್ಯಧೀ ಸನ್ನತ ದಯಾಲುರಿತಿ ವೈದಿಕಿ ಪ್ರಥಿತಿರಸ್ತಿ ಯಾತಾಂ ಹರೇ ನನಾಶಯ ಘನಾಶಯ ಪ್ರಶಮಯಾಮಯಂ ಭೌತಿಕಂ. ಮಯಾ ಕಿಮಪಿ ಸಾಧನಂ ನ ಕೃತಂ ಈಶ ವಿತ್ತಾರ್ಜನೆ ಸದಾ ರತಿಮತ ರಮಾರಮಣ ಸತ್ಯಧಿ ಸನ್ನತ ದಯಾಲುಹು ಇತಿ ವೈದಿಕಿ ಪ್ರತಿತಿರಸ್ತಿ ಯಾ ತಾಂ ಹರೇ ನನಾಶಯ ಘನಾಶಯ ಪ್ರಶಮಯಾಮಯಂ ಭೌತಿಕಂ. ಹೇ ರಮಾರಮಣ, ಹೇ ಲಕ್ಷ್ಮೀಪತಿಯಾದಂತಹ ನಾರಾಯಣ, ಘನಾಶಯ, ಈ ಜಗತ್ತೆಂಬ ನಾಟಕ ಮಂದಿರದಲ್ಲಿ ಎಲ್ಲ ಜೀವರಾಶಿಗಳಿಗೆ ಸೂತ್ರಧಾರನಂತೆ ಇರುವ, ಅವರವರ ಕರ್ಮಗಳಿಗೆ ಅವರವರಿಗೆ ಗಂಭೀರವಾದ ಯೋಗ್ಯತೆಯನ್ನು ಕೊಟ್ಟ ಹೇ ಈಶ, ಹೇ ಸರ್ವನಿಯಾಮಕ, ಹರೇ ಸಂಸಾರ ಹಾಗೂ ನಾನು ಮಾಡಿದ ಎಲ್ಲ ಪಾಪಗಳನ್ನು ನಾಶ ಮಾಡುವ, ಸತ್ಯಧೀ ಸನ್ನತ, ಸತ್ಯಧೀ ಅಂದರೆ ನನ್ನ ಸ್ವರೂಪೋದ್ಧಾರಕ ಗುರುಗಳಾದ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರಿಂದ ಅಹರ್ನಿಶವಾಗಿ ಸ್ತುತ್ಯನಾದ ಪರಮಾತ್ಮ. ನನ್ನ ಗುರುಗಳಾದರೋ ಅಹರ್ನಿಶವಾಗಿ ನಿನ್ನ ಪಾದಾರವಿಂದಗಳಲ್ಲಿ ರತರಾದವರು, ನಾನಾದರೋ ವಿತ್ತಾರ್ಜನೇ ರತಃ. ಹೇಳುವ ತಾತ್ಪರ್ಯ, ಮಹಾನುಭಾವರು, ಕೃಷ್ಣನನ್ನು ಒಲಿಸಿಕೊಂಡವರು, ರಾಮದೇವರನ್ನು ಒಲಿಸಿಕೊಂಡವರು ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು. ಅವರು ತಮ್ಮ ವಿನಯದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಿಜ, ಆದರೆ ಅದನ್ನು ಪ್ರಾಮಾಣಿಕವಾಗಿ ಇದನ್ನು ಕೇಳುವಾಗ ಆತ್ಮಾವಲೋಕನೆ ಮಾಡಬೇಕಾದದ್ದು ನಾವು. ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ, ಲೇಷ ಭಕುತಿ ಇಲ್ಲ, ಉದರ ವೈರಾಗ್ಯವಿದು. ಎಷ್ಟು ದುಃಖ ಆಗ್ತದೆ, ಹಣ ಎಷ್ಟು ರೀತಿಯಾಗಿ ಆಟಾಡಿಸ್ತದೆ. ಎಲ್ಲಿಯೋ ಅಮೆರಿಕಾದಲ್ಲಿ ಮಕ್ಕಳಿರ್ತಾರೆ, ಎಲ್ಲಿಯೋ ಭಾರತ ದೇಶದಲ್ಲಿ ತಂದೆ ತಾಯಿಗಳಿರ್ತಾರೆ. ಏನೋ ಕರ್ಮಧರ್ಮ ಸಂಯೋಗ ತಂದೆ ತಾಯಿಗಳು ತೀರಿ ಹೋಗ್ತಾರೆ. ತೀರಿ ಹೋದಾಗ ಅಮೆರಿಕಾದಲ್ಲಿರುವ ಮಕ್ಕಳಿಗೆ ಬಾ ಅಂತ ಬಂಧು ಬಳಗದವರು ಫೋನ್ ಮಾಡಿದರೆ, ಅದೆಲ್ಲ ಯಾಕೆ, ವಿಡಿಯೋ ಕಾಲ್ ನಾನು ನೋಡ್ತೇನೆ, ನೀವು ಮುಗಿಸಿಬಿಡಿ. ಇಲ್ಲೋ ಕನಿಷ್ಠ ಪಕ್ಷ 9 ತಿಂಗಳು ದಿನ ಹೆತ್ತು ಹೊತ್ತು ಇಷ್ಟು ದೊಡ್ಡವರನ್ನಾಗಿ ಮಾಡಿ ನಿನಗಷ್ಟು ದೊಡ್ಡದಾದ ಸ್ಥಾನಮಾನ ಕೊಟ್ಟವರೇ ಅವರು, ಅವರ ಕಾರ್ಯಕ್ಕಾದರೂ ಬಾರೋ. ಆಚಾರ್ಯ ನಿಮಗೆ ಯಾಕೆ, ನಾನು ಹಣ ಕೊಡ್ತೇನೆ, 1 ಲಕ್ಷವೋ 2 ಲಕ್ಷವೋ ಕೊಡ್ತೇನೆ, ನೀವು ಆಗಾಗ್ಗೆ ಹೇಳಿ, ನಾನು ವಿಡಿಯೋ ಕಾಲದಲ್ಲಿಯೇ ನೋಡಿ ಮಮ ಅಂತ ಹೇಳ್ತೇನೆ, ನಮಸ್ಕಾರ ಅಂತ ಮಾಡ್ತೇನೆ. ಏನು ದುರ್ಧರ್ಷ ಇದು!
ಏನ್ ದುರ್ಧರ್ಷ ಇದು! ಎಂತಹ ನೀಚಾವಸ್ಥೆಯಲ್ಲಿ ನಾವಿದ್ದೇವೆ. ನಮಗೆ ಜೀವನದಲ್ಲಿ ಶ್ರೇಷ್ಠವಾದ ಯೋಗ್ಯತೆ ಕೊಡುವಂತಹದ್ದು ಹಣ ಅಲ್ಲ, ಪ್ರಾಮಾಣಿಕವಾದ ಪರಮಾತ್ಮನ ಭಕ್ತಿ. ಅದು ಬೇಡ ನಮಗೆ. ಇನ್ನೊಬ್ಬರು ನೋಡಲಿ ಅಂತ ಹೇಳಿ ದೊಡ್ಡ ದೊಡ್ಡ ವಿಚಾರಗಳನ್ನು ಮಾಡಿ, ದೊಡ್ಡ ದೊಡ್ಡ ಕಾರ್ಯಗಳನ್ನು ಹೂಡಿ, ಆ ಯಾವ ಕಾರ್ಯಗಳಲ್ಲಿಯೂ ಪರಮಾತ್ಮನನ್ನ ಉಪಾಸನೆ, ಪರಮಾತ್ಮನ ಭಕ್ತಿ, ಪರಮಾತ್ಮನಲ್ಲಿ ಮಾಡಬೇಕಾದ ಪುಣ್ಯ ಸಂಪಾದನೆ ಅದೆಲ್ಲ ಬಿಟ್ಟೋದು ನಮ್ಮ ಹೆಗ್ಗಳಿಕೆಗಾಗಿ ನಾವು ಕಾರ್ಯಗಳನ್ನು ಮಾಡೋದು. ಯಾರೋ ಒಬ್ಬ ಪ್ರಾಮಾಣಿಕವಾಗಿ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ, ಅಲ್ಲಿ ಹೋಗಿ ವಿಘ್ನಗಳನ್ನು ತಂದು ಕೊಡೋದು. ಎಂಥವ ಅವನು ಶತ್ರುವಾದರೂ ಅಧರ್ಮಿಯಾದರೂ ದುಷ್ಟನಾದರೂ ಅವನ ಹತ್ತಿರ ಹಣ ಸಿಗುತ್ತದೆ ಅಂತ ಹೇಳಿ ಹೋಗಿ ಕೈ ಚಾಚೋದು. ಇದರೊಳಗೆ ನಮ್ಮ ಹಣೆ ಬಾರು ಕಳೀತಲ್ಲ ಸ್ವಾಮಿ. ನಾರಾಯಣ, ಮಯಾ ಕಿಮಪಿ ಸಾಧನೆ ಸದಾ ವಿತ್ತಾರ್ಚನೆ ರತಿಮತ. ಸಾಧನೆ ಮಾಡಿ ಗೊತ್ತಿಲ್ಲ, ಹಣ ಸಂಪಾದನೆ ಮಾಡೋದರಲ್ಲಿಯೇ ಮಗ್ನನಾಗಿ ಬಿಟ್ಟೆ. ತಥಾಪಿ ಇಷ್ಟೆಲ್ಲ ನಾನು ಅಖಂಡವಾದ ಪಾಪಗಳನ್ನು ಮಾಡಿದರೂ ಮಮ ಭೌತಿಕಂ ಆಮಯ್ಯ, ನನ್ನ ಪ್ರಕೃತಿ ನಿರ್ಮಿತವಾದ ಸಂಸಾರ ದುಃಖಗಳನ್ನು ನಾಶ ಮಾಡು. ಸ್ವಾಮಿ, ನಿನಗೊಂದು ಆಣೆ ಹಾಕ್ತೇನೆ. ಏನು ಭಕ್ತರ ಆರ್ತತೆ ನೋಡಿ, ಎಷ್ಟರ ಮಟ್ಟಿಗೆ ಪರಮಾತ್ಮನ ಮೇಲೆಯ ವಿಶ್ವಾಸ ನೋಡಿ. ನೀನು ನನಗೆ ಈ ದುಃಖದಿಂದ ಪಾರು ಮಾಡಲಿಲ್ಲ ಅಂತಾದರೆ ನಿನಗೆ ಕರುಣಾ ಸಮುದ್ರ, ದಯಾಘನ ಅಂತ ಏನೆಲ್ಲ ಹೆಸರಿಸಿಕೊಂಡಿಯಲ್ಲ, ಆ ಹೆಸರೇ ನಿನಗೆ ವ್ಯರ್ಥವಾಗಬೇಕಾದೀತು. ಆ ಹೆಸರಿಟ್ಟುಕೊಂಡವಾದ್ದರಿಂದ ನನ್ನನ್ನು ಅನುಗ್ರಹ ಮಾಡು ಅಂತ ಇಲ್ಲಿ ಗುರುಗಳು ಪ್ರಾರ್ಥನೆಯನ್ನು ಮಾಡ್ತಾರೆ. ಪರಮಾತ್ಮ ಆ ಭಕ್ತರಿಗೆ ಅಷ್ಟನ್ನು ತನ್ನನ್ನು ತಾನು ಅರ್ಪಣೆ ಮಾಡಿ ಬಿಟ್ಟಿದ್ದಾನೆ. ಆ ಮಟ್ಟದ ಭಕ್ತಿ ನಮಗೆ ಹುಟ್ಟಬೇಕು. ಆ ಭಕ್ತಿಗೆ ಪ್ರತಿಬಂಧಕವಾದ ಎಲ್ಲ ವಿಘ್ನಗಳು ಪರಿಹಾರ ಆಗಬೇಕು ಅನ್ನುವ ಚಿಂತನೆಯಲ್ಲಿ ತಿಳಿಸ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.